ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೆಲ್ಟ್ ಕಟ್ಟಿಂಗು ಮತ್ತು ಸ್ಲೀವ್ ಕಟ್ಟಿಂಗು ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಬ್ಯಾಕ್ ಪಾರ್ಟ್ ಕಟ್ಟಿಂಗು ಮತ್ತು ಫ್ರಂಟ್ 4 ಟಕ್ಸ್ ಏನಿದೆ ಅದನ್ನು ಕಟ್ಟಿಂಗ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಸೊ ನೋಡಿ, ಇಲ್ಲಿ ಬೆಲ್ಟಿಗೋಸ್ಕರ ನಾನು ಅಳತೆನ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಬೆಲ್ಟ್ ಏನು ರೆಡಿ ಇದೆ ಅದನ್ನು ಮೆಜರ್ಮೆಂಟ್ ತೊಗೋಬೇಕು. ಫಸ್ಟು ಇಲ್ಲಿ 3 ಇಂಚಿದೆ ಮತ್ತು ಸೈಡ್ ಸ್ಟಿಚಿಂಗ್ ಏನು ಬರುತ್ತೆ ಅಲ್ಲಿ 2 ಇಂಚು ಇದೆ. ಸೊ ಈ ರೀತಿ ನೋಡ್ಕೊಂಡ್ಮೇಲೆ ನೀವು ಪಟ್ಟಿ ಏನಿದೆ ಅದನ್ನು ಅಡ್ಡ ಈ ರೀತಿ ಇಟ್ಕೊಂಡ್ಬಿಟ್ಟು ತೊಗೋಬೇಕು. 8 ಇಂಚು ರೆಡಿ ಬಂದಿದೆ ಫ್ರೆಂಡ್ಸ್. ಈಗ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಉಳಿದಿರುವಂಥ ಬಟ್ಟೆ ಏನಿದೆ ಇದನ್ನು ನಾವು ಫೋಲ್ಡ್ ಮಾಡ್ಕೊಬೇಕು. ಈ ರೀತಿ ಬೆಲ್ಟ್ ಕಟ್ಟಿಂಗಿಗೆ ಎಷ್ಟು ಬೇಕೋ ಅಷ್ಟು ಫೋಲ್ಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಅಲ್ಲಿ ಒಂದು ಲೈನನ್ನು ಹಾಕೋಬೇಕು ತುದಿಯಲ್ಲಿ. ನಂತರ ನಾವು ಅಲ್ಲಿ 3 ಇಂಚು ಏನು ತೊಗೊಂಡಿದ್ವಿ ಅದನ್ನು ಇಲ್ಲಿ ಫಸ್ಟು ಮಾರ್ಕಿಂಗ್ ಮಾಡ್ಕೊಬೇಕು. ಮತ್ತು ಅರ್ಧ ಇಂಚು ಸೀವಿಂಗ್ಸಿಗೆ ಅಂತ ಎಕ್ಸ್ಟ್ರಾ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟ್ ನಾವು ಅಡ್ಡ ಏನು ಅಳತೆ ತೊಗೊಂಡಿದ್ವಿ 8 ಇಂಚು, ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾನ ತೊಗೋಬೇಕು. ಯಾಕೆಂದರೆ ಪರ್ಫೆಕ್ಟಾಗಿ 8 ಇಂಚು ತೆಗೆದ್ರೆ ನಿಮಗೆ ಶಾರ್ಟೇಜ್ ಬರ್ಬೋದು. ಹಾಗಾಗಿ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ. ಮತ್ತು ಮಾರ್ಜಿನ್ ಬಂದು ಇಲ್ಲಿ 2.5 ಇಂಚು ಎಕ್ಸ್ಟ್ರಾ ಇಟ್ಕೊತೀನಿ ಯಾವಾಗಲೂ. ಯಾಕಂದರೆ ಹೊಲ್ದಾದ್ಮೇಲೆ ಏನಾದರೂ ಎಕ್ಸ್ಟ್ರಾ ಬಂತು ಅಂದರೆ ಕಟ್ ಮಾಡ್ಕೊಬೋದು. ಶಾರ್ಟೇಜ್ ಆದರೆ ಕಷ್ಟ ಆಗುತ್ತೆ, ಹಾಗಾಗಿ ಜಾಸ್ತಿ ಇಟ್ಕೊಂಡ್ರೆ ಒಳ್ಳೆಯದು. ಸೊ ಈಗ ಈ ಕಡೆ ಒಂದು ಲೈನನ್ನು ಹಾಕ್ಕೊಬೇಕು. ಸೊ ಈ ಕಡೆ ಎಡ್ಜಲ್ಲಿ ಏನು ಇದೆ ಅಳತೆ ಅದನ್ನು ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ ನಿಮಗೆ. 2 ಇಂಚಿದೆ. ಸೊ ಫಸ್ಟು ಇಲ್ಲಿ 2 ಇಂಚ್ ಅನ್ನೋದನ್ನು ಮಾರ್ಕಿಂಗ್ ಮಾಡ್ಕೊಂಬಿಟ್ಟು ಅರ್ಧ ಇಂಚು ಎಕ್ಸ್ಟ್ರಾನ ನಾವು ತೊಗೋಬೇಕು. ಅಲ್ಲಿಗೆ 2.5 ಇಂಚು ಮಾರ್ಕಿಂಗ್ ಮಾಡ್ದಂಗೆ ಆಯಿತು. ಅದೇ ರೀತಿ ಮಧ್ಯದವರೆಗೂ ನೀವು ಇದೇ ರೀತಿ 2.5 ಇಂಚನ್ನ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕೋಬೇಕು. ನೆಕ್ಸ್ಟ್ ಮೇಲ್ಗಡೆ ಡಾಟ್ ಏನಿದೆ ಆ ಒಂದು ಡಾಟಿಗೆ ನೀವು ಈ ರೀತಿ ಲೈನನ್ನು ಹಾಕಿಬಿಟ್ಟು ಶೇಪು ಕೊಡಬೇಕು. ಇದು ಈಗ ಬೆಲ್ಟ್ ಶೇಪು ರೆಡಿಯಾಗಿದೆ ಫ್ರೆಂಡ್ಸ್. ಈಗ ನಾನೀಗ ಮಾರ್ಕಿಂಗ್ ಏನು ಮಾಡಿದ್ದೀನಿ ಅದೇ ಶೇಪಿಗೆ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಇದು 2 ಸೈಡು ಆಗೋ ರೀತಿ ನಾನು ಮಡ್ಚ್ಕೊಂಡಿದ್ದೀನಿ. 4 ಲೇಯರ್ ಇದೆ ಅದರಲ್ಲಿ. ಸೊ ಈ ಕೆಳಗಡೆ ಏನಿದೆ ಫೋಲ್ಡಿಂಗ್ ಆಗಿದೆ. ಫೋಲ್ಡಿಂಗ್ ಸೈಡು ನಮ್ಮ ಸೈಡ್ ಇರಬೇಕು, ಓಪನ್ ಸೈಡು ಮೇಲಿರಬೇಕು. ಸೊ ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ 2 ಸೈಡು ಒಂದೇ ಸಲ ಸಿಗುತ್ತೆ. ಇದು ಲೈನಿಂಗ್ ಕಟ್ ಮಾಡ್ಕೊತಾ ಇರೋದು. ಮೈನ್ ಕ್ಲಾತ್ ಇದಕ್ಕೆ ಹಚ್ಕೊಂಡ್ರೆ ಆಗುತ್ತೆ. ನೆಕ್ಸ್ಟ್ ಈಗ ಸ್ಲೀವ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಶಾರ್ಟ್ ಸ್ಲೀವ್ಸು, ಹಾಗಾಗಿ ಅಗಲ ಜಾಸ್ತಿ ಇರೋದ್ರಿಂದ ಫುಲ್ಲು ನಾನು ಈ ತುದಿಯಿಂದ ಆ ತುದಿವರೆಗೂ ಮಡ್ಚ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದು ಬ್ಲೌಸ್ ಅಳತೆ ಏನು ಪರ್ಫೆಕ್ಟಾಗಿದೆ ಅಂತ ಗೊತ್ತಾದರೆ ಅದೇ ಅಳತೆನ ನೀವು ಹಿಡ್ಕೊಬೋದು. ಅದಕ್ಕಿಂತ ಮುಂಚೆ ಒಂದು ಲೈನನ್ನು ಹಾಕೋಬೇಕು. ಎಲ್ ಶೇಪ್ ಸ್ಕೇಲ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ನೀವು ತುದಿಯಲ್ಲಿ ಒಂದು ಲೈನ್ ಹಾಕ್ಕೊಂಬಿಟ್ಟು ಮತ್ತು ಅರ್ಧ ಇಂಚು ಗ್ಯಾಪಲ್ಲಿ ನೀವು ಮತ್ತೆ ಒಂದು ಲೈನನ್ನು ಹಾಕ್ಕೊಂಡ್ರೆ ಕೆಳಗಡೆ ಸೀವಿಂಗ್ಸಿಗೆ ಅಂತ ಏನು ಬಟ್ಟೆ ಬಿಡ್ತೀರಲ್ವ ಅದು ರೆಡಿ ಆಗುತ್ತೆ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ ಬ್ಯಾಕ್ ಸೈಡ್ಗೂ ಇದೇ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು, ಸ್ಲೀವ್ಸಿಗೂ ಇದೇ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಸೊ ಈಗ ಇದು ಅಳತೆ ನೋಡ್ಕೊತಾ ಇದ್ದೀನಿ. ಸ್ಲೀವ್ ಅಳತೆ ಬಂದು ಇಲ್ಲಿ 5 ಇಂಚಿಗೆ ರೆಡಿ ಇದೆ, 5 ಕಾಲು. ಸೊ ನೀವು ಮೇಲ್ಗಡೆ ಲೈನಿಂದ 5 ಇಂಚಿಗೆ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೊಬೇಕು. ನೆಕ್ಸ್ಟು ಸೀವಿಂಗ್ಸಿಗೆ ಅಂತ ಅರ್ಧ ಇಂಚು ಮಾರ್ಕ್ ಮಾಡ್ಕೋಬೇಕು. ಸೊ ಅಲ್ಲಿಗೆ ಟೋಟಲ್ ಬಂದುಬಿಟ್ಟು 6 ಇಂಚ್ ಬರುತ್ತೆ. ಕೆಳಗಡೆ ಅರ್ಧ ಇಂಚು ಆ್ಯಡ್ ಆಗಿದೆ. ನೀವು ಎಷ್ಟೇ ಉದ್ದ ಲೆಂತ್ ಏನು ಸ್ಲೀವ್ ಇಡ್ತೀರೋ ಅದಕ್ಕೆ 1 ಇಂಚು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ರೆಡಿ ಏನು ಬರುತ್ತೆ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು ಈ ರೀತಿ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೋಬೇಕು. ನೋಡಿ ಮೇಲ್ಗಡೆ ಲೈನ್ ಡಾಟ್ ಸಿಕ್ತಲ್ವ, ಅದಕ್ಕೆ ನಾನೊಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಸೊ ಈಗ 6 ಇಂಚು ಇದೆ ಒಟ್ಟು. ಕೆಳಗಡೆ ಲೈನು ಮೇಲ್ಗಡೆ ಲೈನ್ ಸೇರಿ 6 ಇಂಚ್ ಆಗುತ್ತೆ. ಈಗ 2.5 ಇಂಚಿಗೆ ಮಾರ್ಕಿಂಗು ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಡೌನಿಂಗು ಇಳಿಸೋದು ಗೊತ್ತಾಗಲಿಲ್ಲ ಅಂತಂದರೆ ಅವ್ರೇನು ಅಳತೆ ಕೊಟ್ಟಿರ್ತಾರಲ್ವ ಅದನ್ನೇ ನೀವು ಇಟ್ಬಿಟ್ಟು ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ನಿಮಗೆ. ಬಿಗಿನರ್ಸಿಗೆ ಕೆಲವರಿಗೆ ಗೊತ್ತಾಗಲ್ಲ ಎಷ್ಟು ಡೌನಿಂಗ್ ಇಡಬೇಕು ಅಂತ. ಅಳತೆ ಬ್ಲೌಸ್ ಏನಿರುತ್ತೆ ಅದ್ರ ಪ್ರಕಾರನೇ ನೀವು ಇಡ್ಬೋದು. ನೋಡಿ ಇಲ್ಲಿ ಆರ್ಮ್ ರೌಂಡ್ ಏನಿದೆ ಅದನ್ನು ಮೊದಲು ಜೋಡಿಸ್ಕೊಬೇಕು. ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ತೋಳು ಏನು ಅಟ್ಯಾಚ್ ಆಗಿದೆ ಅಲ್ವಾ ಬಾಡಿ, ಇದಕ್ಕೆ ಆ ಒಂದು ಜಾಗಕ್ಕೆ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಈ ಎಡ್ಜ್ ಏನಿದೆ ಅಲ್ಲಿ ನೀಟಾಗಿ ಜೋಡಿಸ್ಕೋಬೇಕು. ಮೇಲ್ಗಡೆ ಅರ್ಧ ಇಂಚು ಎಕ್ಸ್ಟ್ರಾನೇ ಇರಬೇಕು. ಸೊ ಈಗ ಇಲ್ಲಿ ಮಾರ್ಕಿಂಗು ಆ ಬಟ್ಟೆ ಎಲ್ಲಿ ಜಾಯಿಂಟ್ ಆಗಿದೆ ಅಲ್ಲಿ ಒಂದು ಮಾರ್ಕಿಂಗ್ ಮಾಡಿ ಮತ್ತು ಅದು ಎಲ್ಲಿ ಅಡ್ಡ ಲೈನ್ ಬರುತ್ತಲ್ವ ಅಲ್ಲೂ ಮಾರ್ಕ್ ಮಾಡ್ಕೊಂಡಿದ್ದೀನಿ.
ಯಾವಾಗಲೂ ಅಷ್ಟೇ ಮೇಲ್ಗಡೆ ಎಕ್ಸ್ಟ್ರಾ ಅರ್ಧ ಇಂಚು ನೀವು ಇಡಲೇಬೇಕು, ಸೀವಿಂಗ್ಸಿಗೆ ಅಂತ ಬೇಕಲ್ವ ಅದಕ್ಕೆ. ಈಗ 1/4 ಇಂಚು ಮಾರ್ಜಿನ್ನು ಇಡ್ಬೋದು ಅಥವಾ 2 ಇಂಚಾದರೂ ಇಡ್ಬೋದು. ನಾನು ಇಲ್ಲಿ ಯಾವಾಗಲೂ 1/4 ಇಂಚು ಎಕ್ಸ್ಟ್ರಾನೇ ಇಟ್ಟಿರ್ತೀನಿ, ಬಟ್ಟೆ ಶಾರ್ಟೇಜ್ ಆಗಬಾರ್ದು ಅಂತ. ಎಕ್ಸ್ಟ್ರಾ ಬಂದರೆ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್. ಹಾಗಾಗಿ ಈಗ ಈ ರೀತಿ ಶೇಪ್ ಏನಿದೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಡಾಟ್ಸ್ ಏನಿದೆ ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ಸೊ ಈಗ ಮಾರ್ಕಿಂಗ್ ಆದಮೇಲೆ ಫ್ರೆಂಡ್ಸ್ ನಾವು ಅದನ್ನು ಕಟ್ಟಿಂಗು ಮಾಡ್ಕೋಬೇಕು. ಫ್ರಂಟ್ ಏನಿದೆ ಫ್ರಂಟ್ ಸೈಡು ಅದನ್ನು ಕೂಡ ಮಾರ್ಕಿಂಗ್ ಮಾಡೋದನ್ನು ತೋರಿಸ್ತೀನಿ. ಶಾರ್ಟ್ ಇದ್ದಾಗ ಯಾವಾಗಲೂ ಕಡಿಮೆ ತೆಗಿಬೇಕು ಶೇಪು. ನೋಡಿ ಇದು ಮಾರ್ಕಿಂಗ್ ಏನು ಮಾಡಿದ್ದೀನಿ, ಚಾಕ್ ಪೀಸ್ ಮಾರ್ಕಿಂಗ್ ಬಿಟ್ಟೆ ಕಟ್ ಮಾಡ್ಕೋಬೇಕು. ಪೇಪರ್ ಕಟ್ಟಿಂಗ್ ಮಾಡೋದಾದರೆ ನೀವು ಒಳಗಡೆ ಇನ್ನರ್ ಲೈನಲ್ಲಿ ಕಟ್ ಮಾಡಬೇಕು. ನೀವು ಡೈರೆಕ್ಟಾಗಿ ಮಾರ್ಕಿಂಗ್ ಮಾಡಿ ಕಟ್ ಮಾಡೋದಾದರೆ ಔಟ್ಲೈನಲ್ಲೇ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಕೆಳಗಡೆ ಏನಿದೆ ಲೈನು ಅಲ್ಲೂ ಕೂಡ ನೀಟಾಗಿ ಸಮವಾಗಿ ಕಟ್ ಮಾಡ್ಕೋಬೇಕು ಈ ರೀತಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ನಾನು ಇಲ್ಲಿ ಅರ್ಧ ಏನಿದೆ ಆರ್ಮ್ ಹೋಲು ಅದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳೋದ್ರಿಂದ ನಿಮಗೆ ಶೇಪ್ ತೆಗಿಯೋದಕ್ಕೆ ಈಸಿ ಆಗುತ್ತೆ. ನೋಡಿ ಅರ್ಧಕ್ಕೆ ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ಅಲ್ಲಿಂದ ಅರ್ಧ ಇಂಚಿಗೆ ನೀವು ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಇದು ಶಾರ್ಟ್ ಸ್ಲೀವ್ ಆಗಿರೋದ್ರಿಂದ ಜಾಸ್ತಿ ತೆಗಿಬಾರ್ದು. ನೋಡಿ ಈ ರೀತಿ ಶೇಪ್ ಅನ್ನೋದನ್ನು ಕೊಡಬೇಕು. ಫ್ರೀ ಹ್ಯಾಂಡ್ ಡ್ರಾ ಮಾಡಿಬಿಟ್ಟೆ ನೀವು ಕಟ್ಟಿಂಗ್ ಅನ್ನೋದು ಮಾಡ್ಬೋದು. ಲೆಕ್ಕದ ಪ್ರಕಾರನೇ ಕಟ್ಟಿಂಗ್ ಮಾಡಬೇಕು ಅನ್ನೋದೇನೂ ಇಲ್ಲ. ಸೊ ನಾನೀಗ ಇಲ್ಲಿ 2 ಲೇಯರ್ ಮಾತ್ರ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಫ್ರಂಟ್ ಸೈಡ್ ಅಲ್ವಾ, ಹಾಗಾಗಿ ಬ್ಯಾಕ್ ಸೈಡು ಅದು ಏನು ಒರಿಜಿನಲ್ ಏನು ಕಟ್ ಮಾಡಿದ್ಯೋ ಅದೇ ರೀತಿ ಇರುತ್ತೆ. ಫ್ರಂಟ್ ಸೈಡು ಈ ರೀತಿ ಶೇಪ್ ತೆಗಿಬೇಕು. ಅರ್ಧ ಇಂಚಿಗೆ ಶೇಪ್ ತಗೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ರಾಂಗ್ ಸೈಡ್ ಅಂತ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಇದು ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಮಾರ್ಕಿಂಗ್ ಮಾಡಲಿಲ್ಲ ಅಂದರೆ ನಿಮಗೆ 2 ತೋಳು ಏನಿದೆ ಒಂದೇ ಬಲಗಡೆ ಸೈಡು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ತೋಳು ರೆಡಿ ಆಯಿತು, ಪಟ್ಟಿನೂ ರೆಡಿ ಆಯಿತು. ನೆಕ್ಸ್ಟ್ ನಾವೀಗ ಉಕ್ಕು ಪಟ್ಟಿ ಕಾಜಾ ಪಟ್ಟಿನ ಕಟ್ಟಿಂಗ್ ಮಾಡ್ಕೋಬೇಕು. ಉಳಿದಿರೋ ಬಟ್ಟೆಯಲ್ಲಿ ಈ ರೀತಿ ಏನಿದೆ ನೀಟಾಗಿ ಒಂದು ಕಟ್ ಮಾಡ್ಕೊಬೇಕು. 2 ಇಂಚು ಪಟ್ಟಿ ಸಿಕ್ಕರೆ ಸಾಕಾಗುತ್ತೆ. ಇದು ಬಂದು ಉಕ್ಕು ಪಟ್ಟಿ. ಇದನ್ನು ನಾನು 2 ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಕಾಜಾ ಪಟ್ಟಿ ಏನಿದೆ ಅದನ್ನು ನಾವು 2.5 ಇಂಚಿಗೆ ಕಟ್ ಮಾಡ್ಕೋಬೇಕು. ಇದು 2 ಇಂಚಿಗೆ ಕಟ್ ಮಾಡ್ಕೊಬೇಕು ಡಬಲ್ ಲೇಯರು. ಅದು ಸಿಂಗಲ್ ಲೇಯರಲ್ಲಿ ನೀವು 2.5 ಇಂಚಿಗೆ ಕಟ್ ಮಾಡಿಕೊಂಡು ಮೇನ್ ಕ್ಲಾತ್ ಏನಿದೆ ಅದನ್ನು ನಾವು ಅಟ್ಯಾಚ್ ಮಾಡಬೇಕು. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಬ್ಲೌಸ್ ಹೊಲಿಯೋದು ಹೇಗೆ ಅನ್ನೋದು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಪ್ಲೈನ್ ಬ್ಲೌಸ್ ಹೊಲಿಯೋದು ತಿಳಿಸ್ಕೊಟ್ಟಿದ್ದೀನಿ ರೀಸೆಂಟ್ ಪ್ರೀವಿಯಸ್ ವಿಡಿಯೋ. ಸೊ ನಿಮಗೇನಾದರೂ ಲೈನಿಂಗ್ ಬ್ಲೌಸ್ ಹೊಲಿಯೋದು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್, ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೋಡಿ ಇದು 2.5 ಇಂಚಿಗೆ ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೊತಾ ಇದ್ದೀನಿ. ಸೊ ಇದಿಷ್ಟು ಫುಲ್ಲು ಬ್ಲೌಸು ಕಟ್ಟಿಂಗು ಫ್ರೆಂಡ್ಸ್. ಫುಲ್ಲು ತೋರಿಸ್ಕೊಡ್ತೀನಿ ನಿಮಗೆ, ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು, ಮತ್ತು ಪಟ್ಟಿ, ಸ್ಲೀವು, ಉಕ್ಪಟ್ಟಿ, ಕಾಜಾ ಪಟ್ಟಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.